ಕೃಷ್ಣನಗರಿ ಉಡುಪಿಯ ಪವಿತ್ರ ವಾತಾವರಣದಲ್ಲಿ ಕೃಷ್ಣ ಮಠದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಸುಂದರ ಪ್ರಶಾಂತ ಸ್ಥಳದಲ್ಲಿದೆ ಶ್ರೀ ಪುತ್ತಿಗೆ ಸುಗುಣ ಸ್ಕೂಲ್, ಶ್ರೀ ಪುತ್ತಿಗೆ ವೈದಿಕ ಲೌಕಿಕ ವಿದ್ಯಾಪೀಠ. ವಿದ್ಯಾಪೀಠ ಎಂದೊಡನೆಯೇ ವೇದ ಮಂತ್ರಗಳು, ಶಾಸ್ತ್ರ ಗ್ರಂಥಗಳ ಅಧ್ಯಯನ ಎಂದು ಭಾವಿಸುವುದು ಸಹಜ. ಆದರೆ ಇದೊಂದು ವಿಶಿಷ್ಟ ವಿದ್ಯಾಪೀಠ. ಏಕೆಂದರೆ ಶ್ರೀಕೃಷ್ಣ ಮಠದ ಪರ್ಯಾಯ ಪೀಠಾಧಿರೂಢರಾಗಿರುವ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥಶ್ರೀಪಾದಂಗಳವರು ಮಹದುದ್ದೇಶದಿಂದ ಬ್ರಾಹ್ಮಣ ಸಮಾಜಕ್ಕೆ ಅನುಕೂಲವಾಗುವಂತೆ ವೈದಿಕ ವಿದ್ಯೆಯನ್ನು ಲೌಕಿಕ ವಿದ್ಯೆಯ ಜೊತೆಗೆ ಒದಗಿಸುವ ಉದ್ದೇಶಕ್ಕಾಗಿ ದೇಶದ ಅಲ್ಲಲ್ಲಿ ವಿದ್ಯಾಪೀಠಗಳನ್ನು ಸ್ಥಾಪಿಸಿದ್ದಾರೆ. ಕಳೆದ ವರ್ಷ ಶ್ರೀಪಾದಂಗಳವರು ಒಂದು ಬೃಹತ್ ಕಟ್ಟಡವನ್ನು ಇಲ್ಲಿ ಪಾಡಿಗಾರದಲ್ಲಿ ನಿರ್ಮಿಸಿ ಇಲ್ಲಿಯೇ ಲೌಕಿಕ ವಿದ್ಯೆ ಮತ್ತು ವೈದಿಕ ವಿದ್ಯೆ ಅದನ್ನು ಕಲಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸುಗುಣ ವಿದ್ಯಾಪೀಠ, ಸುಗುಣ ವೈದಿಕ ಮತ್ತು ಲೌಕಿಕ ವಿದ್ಯಾಪೀಠ ಅಂತ ಹೆಸರು ಕೊಟ್ಟು ಇದೇ ಸಂಸ್ಥೆಯಲ್ಲಿ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ. ಇಲ್ಲಿ ವೈದಿಕ ವಿದ್ಯೆಯನ್ನು ಕಲಿಯುವ ಮಟ್ಟದಲ್ಲೇ ಲೌಕಿಕ ವಿದ್ಯೆಯನ್ನು ಕಲಿಯುತ್ತಾರೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಸೈನ್ಸ್, ಮ್ಯಾಥಮೆಟಿಕ್ಸ್ ಹಾಗೂ ಕಂಪ್ಯೂಟರ್ ಕಲಿಯುತ್ತಾರೆ. ಸಂಸ್ಕೃತ ಭಾಷೆಯೊಡನೆ ವೇದ, ಉಪನಿಷತ್, ದೇವರ ಪೂಜೆ, ಸ್ತೋತ್ರಗಳನ್ನು ಕಲಿಯುತ್ತಾರೆ. ಪರಮಪೂಜ್ಯ ಪುತ್ತಿಗೆ ಶ್ರೀಪಾದರ ಒಂದು ದೂರದೃಷ್ಟಿಯ ಒಂದು ಸಂಕಲ್ಪ, ಅದು ನಮ್ಮ ಭಾರತೀಯ ಮಕ್ಕಳಿಗೆ ಭಾರತೀಯತೆಯನ್ನು ಹೇಳಿಕೊಡಬೇಕು. ಈ ಸನಾತನ ಸಂಸ್ಕೃತಿಯ ಒಂದು ಪರಿಚಯ ಏನಿದೆ ಅದು ಕರಗತವಾಗಬೇಕು, ಅದವರಿಗೆ ಬಾಲ್ಯದಿಂದಲೇ ಬರಬೇಕು. ಎಲ್ಲ ಪಾಲಕರು ಕೂಡ ಪೂಜ್ಯ ಶ್ರೀಪಾದರ ಬಳಿ ಅಲ್ಲಲ್ಲಿ ವಿನಂತಿಸಿದ್ದುಂಟು, ನೀವು ಏನಾದರೂ ಮಾಡಿ ನಮ್ಮ ಗುರುಕುಲದ ಮಾದರಿಯಲ್ಲಿ ನಮ್ಮ ಸಂಸ್ಕೃತಿಯ ಪರಿಚಯದ ಜೊತೆಗೆ ಆಧುನಿಕ ಶಿಕ್ಷಣವನ್ನು ಮಾಡಿಕೊಡಿ, ನಮ್ಮ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡಿ ಅಂತೇಳಿ ಅಲ್ಲಲ್ಲಿ ಎಲ್ಲ ಪಾಲಕರು ಶ್ರೀಗಳಲ್ಲಿ ವಿನಂತಿಸಿದ್ದನ್ನು ನಾನು ನೋಡಿದ್ದೇನೆ. ಇವೆಲ್ಲ ವಿಷಯಗಳನ್ನು ಶಾಲೆಯ ಸಿಲೆಬಸ್ ಅಂದರೆ ಪಠ್ಯದಲ್ಲೇ ಸೇರಿಸಲಾಗಿದೆ. ಇದರಿಂದ ಮಕ್ಕಳು ಶಾಲೆಯ ಸಮಯದಲ್ಲೇ ಇವೆಲ್ಲವನ್ನೂ ನಿರಾಯಾಸವಾಗಿ ಕಲಿಯುತ್ತಾರೆ. ಇದೇ ಇಲ್ಲಿಯ ವೈಶಿಷ್ಟ್ಯ. ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಮುಂದು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ. ಶಾಲೆಯ ನಂತರ ಮಕ್ಕಳು ಆಟ, ಸಂಗೀತ ಮುಂತಾದ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಇಲ್ಲೇ ಉಳಿಯುವ ಮಕ್ಕಳು ವಿದ್ಯಾಭ್ಯಾಸವನ್ನು ತಮಗೆ ನೀಡಿರುವ ಸುಸಜ್ಜಿತ ಸ್ಥಳಗಳಲ್ಲಿ ನಡೆಸುತ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾನ, ಜಪ ವಿಧಿಗಳನ್ನು ಅಚ್ಚುಕಟ್ಟಾಗಿ ಮುಗಿಸಿ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಹೆಚ್ಚು ಸ್ವಾವಲಂಬಿಗಳಾಗುತ್ತಾರೆ. ಕ್ಷಣಶಃ ಕಣಶಶ್ಚೈವ ವಿದ್ಯಾಂ ಅರ್ಥಂಚ ಸಾಧಯತೆ. ಒಂದೊಂದು ಕ್ಷಣವೂ ಕೂಡ ಜೀವನದ ಅಮೂಲ್ಯ ಕ್ಷಣವಾಗಿರ್ತದೆ. ಅದು ಬಾಲ್ಯದಲ್ಲಿ ಏನು ನಾವು ಸಂಸ್ಕಾರ ಪಡಿತೇವೆ ಅದು ಮುಂದಿನ ಎಲ್ಲ ಜೀವನಕ್ಕೆ ದಾರಿದೀಪ ಆಗಿರ್ತದೆ. ಹಾಗಾಗಿ ಬಾಲ್ಯದ ಯಾವ ಒಂದು ಕ್ಷಣವನ್ನು ಕೂಡ ನಾವು ವ್ಯರ್ಥ ಮಾಡಬಾರ್ದು. ಪ್ರೀಸ್ಕೂಲ್ನಿಂದ ಹಿಡಿದು 9ನೇ ತರಗತಿಯವರೆಗೆ ಪ್ರವೇಶ ಅವಕಾಶವಿದೆ. ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯದ ಕೆಳಗೆ NIOS ಬೋರ್ಡ್ ಶಿಕ್ಷಣ ಕೊಡಲಾಗುವುದು. ಮನೆಯಲ್ಲಿದ್ದು ಶಾಲೆಗೆ ಬಂದು ಹೋಗುವ ಮಕ್ಕಳಿಗೆ ವಾಹನದ ವ್ಯವಸ್ಥೆ, ಮಧ್ಯಾಹ್ನ ದೇವರಿಗೆ ನಿವೇದಿಸಿದ ಭೋಜನ ಪ್ರಸಾದ, ಹೀಗೆ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯಲ್ಲಿ ಬೆಳೆಯಲು ಬೇಕಾದಂತಹ ಎಲ್ಲ ಸೌಕರ್ಯಗಳೂ ಇದೆ. ನಿಮ್ಮ ಆಪ್ತ ಇಷ್ಟರ ಮಕ್ಕಳನ್ನು ಇಲ್ಲಿ ಕಳಿಸಿ, ನಿಮ್ಮ ಮಕ್ಕಳನ್ನು ಕಳಿಸಿ ಈ ಒಂದು ಸುಂದರ ಸಮಾಜ ನಿರ್ಮಾಣದಲ್ಲಿ ಕೂಡ ನೀವು ಕೂಡ ಭಾಗಿಗಳಾಗಿ ಅಂತೇಳಿ ನನ್ನ ವಿನಮ್ರ ಪ್ರಾರ್ಥನೆ. ಶ್ರೀ ಪುತ್ತಿಗೆ ಪೀಠಾಧಿಪತಿಗಳಾದ
ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಸಮಾಜ ಸುಧಾರಣಾ ಆಲೋಚನೆಗಳ ಫಲದಿಂದ ಪ್ರಾರಂಭವಾದ ಈ ವಿದ್ಯಾಪೀಠವು ಶ್ರೀಗಳ ಮತ್ತು ಕಿರಿಯ ಶ್ರೀಪಾದರಾದ ಶ್ರೀ ಶ್ರೀ ಸುಶೀಂದ್ರ ತೀರ್ಥರ ಮಾರ್ಗದರ್ಶನದಲ್ಲಿ ಯಶಸ್ಸಿನ ಮೈಲಿಗಲ್ಲುಗಳನ್ನು ದಾಟುತ್ತಿದೆ. ಋಷಿ ಪರಂಪರೆಯಿಂದ ಬಂದ ನಾವೆಲ್ಲರೂ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸೋಣ. ದ್ವೇ ವಿದ್ಯೆ ವೇದಿತವ್ಯೆ. ಆಧುನಿಕ ಶಿಕ್ಷಣದೊಂದಿಗೆ ನಮ್ಮ ಮಕ್ಕಳಿಗೆ ವೈದಿಕ ವಿದ್ಯೆಯನ್ನು ಪರಿಚಯಿಸಿ ನಮ್ಮ ಕರ್ತವ್ಯವನ್ನು ನಿಭಾಯಿಸೋಣ. ಬನ್ನಿ, ಈ ಶಾಲೆಗೆ ಒಮ್ಮೆ ಭೇಟಿ ನೀಡಿ.